ತುಂಗಭದ್ರಾ ಜಲಾಶಯದಲ್ಲಿ ನಡೆಯುತ್ತಿರುವ ಮಹತ್ವದ ಕ್ರೆಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು ಶೀಘ್ರದಲ್ಲಿ ಉದ್ಘಾಟನೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ 33 ನೂತನ ಕ್ರೆಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿಯನ್ನ ಪರಿಶೀಲಿಸಿದರು. ಈ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಉಳಿದಿವೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯವು ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಲಕ್ಷಾಂತರ ರೈತರ ಜೀವನಾಡಿಯಾಗಿದ್ದು, ಈ ಗೇಟ್ಗಳ ಅಳವಡಿಕೆ ಕಾರ್ಯವು ರೈತರ ಬದುಕಿಗೆ ದೊಡ್ಡ ಆಸರೆಯಾಗಲಿದೆ ಎಂದು ಹೇಳಿದರು. ಸದ್ಯ ಜಲಾಶಯದಲ್ಲಿ ಸುಮಾರು 10.5 ಟಿಎಂಸಿ ನೀರಿದ್ದು, ಮಳೆ ಪ್ರಾರಂಭವಾದ ಬಳಿಕ 2 ತಿಂಗಳಲ್ಲಿ 44 ಟಿಎಂಸಿ ನೀರು ಸಂಗ್ರಹವಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಗೇಟ್ಗಳ ಕಾರ್ಯ ಶೀಘ್ರ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇನ್ನು ಕ್ರೆಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯವು ದೇಶದ ಮಟ್ಟದಲ್ಲಿ ಸವಾಲಾಗಿದ್ದರೂ ರಾಜ್ಯದ ಇಂಜಿನಿಯರ್ಗಳು ಯಶಸ್ವಿಯಾಗಿ ಈ ಯೋಜನೆಯನ್ನ ಪೂರ್ಣಗೊಳಿಸುತ್ತಿದ್ದು ಇಡೀ ದೇಶದ ಗಮನ ಸೆಳೆದಿದೆ ಎಂದು ಡಿಸಿಎಂ ಹೇಳಿದ್ರು. ಇನ್ನು 2 ವರ್ಷಗಳ ಹಿಂದೆ ಗೇಟ್ ಸಂಖ್ಯೆ 19 ಕೊಚ್ಚಿ ಹೋಗಿದ್ದ ಘಟನೆಯ ನಂತರ ತಕ್ಷಣ ಕ್ರಮ ಕೈಗೊಂಡು ತಜ್ಞರ ಸಲಹೆಯ ಮೇರೆಗೆ ಈ ಮಹತ್ವದ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಎಂದು ವಿವರಿಸಿದರು. ತಜ್ಞರ ವರದಿ ಪ್ರಕಾರ ಈ ಹೊಸ ಗೇಟ್ಗಳ ಅಳವಡಿಕೆಯಿಂದ ಅಣೆಕಟ್ಟಿನ ಆಯುಷ್ಯ ಇನ್ನು 50 ವರ್ಷಗಳವರೆಗೆ ವೃದ್ಧಿಯಾಗಲಿದೆ. ಮೇ 7ರಂದು ಹೊಸ ಚೈನ್ಗಳು ಆಗಮಿಸಲಿದ್ದು, ಮೇ ಅಂತ್ಯದೊಳಗೆ ಸಂಪೂರ್ಣ ಕಾಮಗಾರಿ ಮುಗಿಯಲಿದೆ ಎಂದರು. ಇನ್ನು ಅಣೆಕಟ್ಟಿಗೆ ರಾಸಾಯನಿಕ ಮಿಶ್ರಿತ ನೀರು ಸೇರುತ್ತಿರುವ ಕುರಿತು ವರದಿಗಳು ಬಂದಿದ್ದು, ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದರು. ಒಟ್ಟಾರೆ ತುಂಗಭದ್ರಾ ಜಲಾಶಯದ ಅಭಿವೃದ್ಧಿ ಕಾಮಗಾರಿ ಅಂತಿಮ ಹಂತ ತಲುಪಿರುವುದು ಲಕ್ಷಾಂತರ ರೈತರಿಗೆ ಸಂತಸದ ವಿಚಾರವಾಗಿದ್ದು, ಶೀಘ್ರ ಉದ್ಘಾಟನೆಗೆ ಸಿದ್ಧತೆ ನಡೆಯುತ್ತಿದೆ. ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾರೆ, ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಇದಲ್ಲದೆ ಇನ್ನೊಂದು ಅದನ್ನು ಪಂಪ್ ಮಾಡಿ ಇನ್ನೊಂದು ಕಡೆ ಹಾಕಬೇಕು ಅಂತೇಳಿ ಒಂದು ವರದಿ ಎರಡನೇ ಆಪ್ಷನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೋರ್ಡು ಅಲ್ಲಿ ನಮ್ಮ ನಾಗರಾಜ್ ಚೀಫ್ ಮಿನಿಸ್ಟ್ರು ನಮಗೆ ಯಾಕೋ ಮಾತಿಗೆ ಯಾಕೆಂದ್ರೆ ನೀರು ಹೋಗ್ತಾ ಇದ್ದಲ್ಲ, ಅವ್ರಿಗೆ ಹೋಗ್ತಾ ಇದ್ದಲ್ಲ, ಅದಕ್ಕೆ ಅವರು ನಮ್ಗೆ ಲಾಭ ಇದೆ ಅಂತ ಮಾಡಿದ್ರು. ಅದೆಲ್ಲ ಡ್ಯಾಮ್ಗೂ ಹೋಗಿದ್ದು, ಸಮುದ್ರಕ್ಕೆ ಹೋಗ್ತಾ ಇದೆ. ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈಗ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಂದು ಹೂಳನ್ನ ತೆಗೆದುಬಿಟ್ಟು ಕೆಲವು ಜಮೀನುಗಳಿಗೆ ಹಾಕೊಳ್ಳೋಕ್ಕೆ, ಮರಳವ್ರು ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡಲ್ಲಿ ನಾವು ಇಡ್ತೀವಿ 33 TMC ಮರಳು ತೆಗೆಯೋದು, ಮರಳಿದೆಯೋ ಅದರಿದೆಯೋ ಮಣ್ಣಿದೆಯೋ ಇದು ತೆಗೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಯಾರು ಪ್ರೈವೇಟ್ ಅವ್ರು ಬರಬೇಕು, ಅವ್ರದ್ದೇ ಏನಾದ್ರು ಲಾಭ ಮಾಡ್ಕೊಳ್ಳೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ನಾವು ಬೋರ್ಡಲ್ಲಿ ಇದನ್ನು ತೀರ್ಮಾನ ಮಾಡಬೇಕು. ಇದು ನಮ್ಮ ಪ್ರಯಾರಿಟಿ ಇದೆ, ಅದು ಪ್ರಯಾರಿಟಿ ಇದೆ, ನವಲೇನು ಪ್ರಯಾರಿಟಿ ಇದೆ. ಕೆಳಗಡೆ ಇನ್ನೊಂದು ಹೊಸ ಲಿಫ್ಟ್ ಮಾಡಿಬಿಟ್ಟು ಆ ನೀರನ್ನ ಉಪಯೋಗಿಸ್ಕೊಳ್ಳೋಂಥದ್ದು ಒಂದಿದೆ. ಯಾಕೆಂದರೆ 33 TMC ನಾವು ವೇಸ್ಟ್ ಮಾಡ್ಬೇಕಂತ ಇದೆ, ಬೋರ್ಡಲ್ಲಿ ಇಟ್ಟಿದ್ದೀವಿ ನಾವು. ಎಲ್ಲ ನಾವು ಟೆಕ್ನಿಕಲ್ ಇದನ್ನೆಲ್ಲ ನಾನು ಬಿಡುಗಡೆ ಮಾಡೋಕ್ಕಾಗಲ್ಲ, ತಿರ್ಗಾಲೆಲ್ಲ ಹೋಗಿ ಎತ್ಬಿಟ್ಬಿಡ್ತಾರೆ. ಹಿಂದೆ 2-3 ಸತಿ ಬಂದಿದ್ರು, ಅದು ಆಗಲಿಲ್ಲ. ಅವ್ರಿಗೆ ಕೊಟ್ಬಿಟ್ಟು ಹೂಳು ತೆಗೆದು ಎಲ್ಲ ಅಷ್ಟು ಹಾಕ್ತಾರೆ, ಯಾರು ತೊಗೊಂಡೋಗಾಗ್ತಾರೆ, ಯಾರು ಜಮೀನಲ್ಲಿ ಹಾಕ್ತಾರೆ, ಅವ್ರು ಉಪಯೋಗಿಸ್ಕೋಬೇಕಲ್ಲ ಜಮೀನವರು. ಆಮೇಲೆ ತೆಗಿಯೋರ್ಗೂ ಬಂಡವಾಳ ವಾಪಸ್ ಬರಬೇಕಲ್ಲ, ಸರ್ಕಾರಕ್ಕೆ ಹಣ ಕಡಿಮೆ ಆಗಬೇಕು, ಅವನಿಗೂ ತೆಗಿಯೋನಿಗೂ ಮಾಡಬೇಕಲ್ಲ. ಇದು ಸರ್ಕಾರ ಮಾಡಿದ್ರೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಯಾರು ಖಾಸಗಿಯವ್ರಿಗೆ ಕೊಟ್ಬಿಟ್ಟು ನೀವು ಮಾಡಿಕೊಡ್ರಪ್ಪ ಅಂತ ಹೇಳಬೇಕು. ಸೊ ಅವನ್ನೆಲ್ಲ ರೈತಗಳ ಹತ್ರ ಮಾತಾಡ್ತೀವಿ. ಅದೆಲ್ಲ ನಾವು ಆಲೋಚನೆ ಮಾಡಿದ್ದೀವಿ, ಅದೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ನೋಡೋಣ, ಒಂದು ಗ್ಲೋಬಲ್ ಟೆಂಡರ್ ಕರಿಬೇಕು, ದೊಡ್ಡ ಬಂಡವಾಳ ಹಾಕುವಂಥವ್ರು